ಹಾಸನದಲ್ಲಿ ಪ್ರೀತಂ ಗೌಡ ಮುನಿಸಿಗೆ ಇನ್ನೂ ಕೂಡ ತೆರೆ ಬಿದ್ದಂತೆ ಭಾಸವಾಗ್ತಾ ಇಲ್ಲ. ಇದೀಗ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದೇ ರೆಸ್ಪಾನ್ಸ್ ಕೊಡೋಕ್ಕೂ ರೆಡಿ ಇಲ್ಲ. ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಪ್ರೀತಂ ಗೌಡ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಭೇಟಿ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ತಿಳಿಯದವರಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಕೊಟ್ಟಿರೋ ರಿಯಾಕ್ಷನ್ ಇದು. ನನಗೆ ಇಂಥ ಜಾಗಕ್ಕೆ ಹೋಗ್ಬೇಡ ಅಂತ ಎಲ್ಲೂ ಸೂಚನೆ ಬಂದಿಲ್ಲ. ಹಾಸನಕ್ಕೆ ಹೋಗಿ ಅದೇ ರೀತಿಯಾಗಿ ಹಾಸನಕ್ಕೆ ಹೋಗಿ ಕೆಲಸ ಮಾಡು ಅಂದ್ರೆ ಅಲ್ಲೂ ಕೂಡ ಹೋಗ್ತೀನಿ ಅಂತ ಆ ಧಾಟಿಯಲ್ಲಿ ಮಾತಾಡಿದ್ದಾರೆ. NDA ಅಭ್ಯರ್ಥಿ ಯಾರೇ ಇದ್ರೂ ಬೆಂಬಲಿಸೋದು ನನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ಹೊರತು ಅಲ್ಲಿ ಇದೀಗ ಪ್ರಜ್ವಲ್ ನಿಂತಿದ್ದಾರೆ, ನಾನು ಒಂದು ಸಪೋರ್ಟ್ ಮಾಡ್ತೀನಿ, ಅವರ ಪರವಾಗಿ ಪ್ರಚಾರ ಮಾಡ್ತೀನಿ, JDS ಮತ್ತು BJP ಮೈತ್ರಿ ಆಗಿದೆ, ಅವರ ಗೆಲುವಿಗೆ ನಾವು ಶ್ರಮ ಹಾಕ್ತೀವಿ ಅಂತ ಒಂದು ತುಟಿಕ್ ಪಿಟಿಕ್ ಅಂತ ಇಲ್ಲ. ಪ್ರೀತಂ ಗೌಡ ತುಟಿಕ್ ಪಿಟಿಕ್ ಅಂತ ಇಲ್ಲ. ಮಾಜಿ ಶಾಸಕರು ಹಾಸನದ ಭಾಗದಲ್ಲಿ ಆಗಿನಿಂದಲೂ ಕಚ್ಚಾಟ ಇತ್ತು BJP ವರ್ಸಸ್ JDS, ಅದು ಈಗ ಮುಂದುವರಿತಾ ಇದೆ. ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಅವರಿದ್ದಾರೆ. ಪ್ರೀತಂ ಅವರೇ, ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ತಮಗೆ ಹಾಸನಕ್ಕೆ ಹೋಗಬೇಡಿ ಅನ್ನುವಂತಹ ಏನಾದರೂ ಸೂಚನೆ ಹೈಕಮಾಂಡ್ನಿಂದ ಬಂದಿದೆಯಾ? ನನಗೆ ಇಂಥ ಜಾಗಕ್ಕೆ ಹೋಗು, ಇಂಥ ಕೆಲಸ ಮಾಡು ಅಂತ ಹೇಳಿರೋದು ಗೊತ್ತಿದೆ. ಮಾಡಬೇಡ ಅಂತ ಯಾವುದು ಕೆಲಸವನ್ನು ನನಗೆ ಇಲ್ಲಿ ತನಕ ಹೇಳಿಲ್ಲ. ಮೈಸೂರಲ್ಲಿ ಕೆಲಸ ಮಾಡು ಅಂತ ಹೇಳಿದರೆ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಸನಕ್ಕೆ ಹೋಗಿ ಪ್ರಚಾರ ಮಾಡ್ತೀರಾ ತಾವು? ಮಾಡು ಅಂತೇಳಿ ಪಕ್ಷದವರು ಹೇಳಿದ್ರೆ ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಬಂದು ತಮ್ಮನ್ನು ಭೇಟಿ ಮಾಡ್ತಾರೆ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ನಂಗೆ ಮಾಹಿತಿ ಇಲ್ಲ. ನಿಮ್ಮ ಜೊತೆ ಮಾತಾಡಿದಾರ ಪ್ರಜ್ವಲ್ ರೇವಣ್ಣ? ನಂಗೆ ಮಾಹಿತಿ ಇಲ್ಲ. ನಂಗೆ ಮಾಹಿತಿ ಇಲ್ಲ. ಅಲ್ಲ, ಅಥವಾ ಫೋನಲ್ಲೂ ಮಾತಾಡಿಲ್ವಾ? ನೀವು ಸಹಕಾರ ಕೂಡ ಕೇಳಿಲ್ವಾ? ನನಗೆ ಪಾರ್ಟಿ ಕೇಳಿದ್ಮೇಲೆ ಆಯಿತು. ಪ್ರೀತಂ ಗೌಡ ವೈಯಕ್ತಿಕ ಏನಿದೆ? ಪ್ರೀತಂ ಗೌಡಂದು ವೈಯಕ್ತಿಕ ಏನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು. ಮೋದಿಯವರು ಅಲ್ಲಿಂದ NDA ಅಲಯನ್ಸ್ ಅಂತೇಳಿ ಆದಮೇಲೆ ಪ್ರೀತಂ ಗೌಡನಿಂದ ಹಿಡಿದು ಬೂತ್ ಅಧ್ಯಕ್ಷನಿಂದ ಹಿಡಿದು ರಾಜ್ಯಾಧ್ಯಕ್ಷರು ತನಕ ನಾವು NDA ಅಲಯನ್ಸಿಗೆ ಚುನಾವಣೆ ಮಾಡೋಂಥದ್ದು ಇದೆ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಆ ಥರ ಹೋದರೆ ಭಾರತೀಯ ಜನತಾ ಪಾರ್ಟಿಯ 1.25 ಕೋಟಿ ಮೆಂಬರ್ಸ್ ಇದ್ದಾರೆ. 1.25 ಕೋಟಿ ಮೆಂಬರ್ಸಿಗೂ ಮಿತ್ರ ಪಕ್ಷಗಳು ಮಾತಾಡೋಕ್ಕಾಗಲ್ಲ. ಒಂದ್ಸಲಿ ಅಲಯನ್ಸ್ ಅಂತ ಆದಮೇಲೆ ಅಂಡರ್ಸ್ಟುಡ್. ಅಲ್ಲಿಗೆ JDS ಗೆಲ್ಲುತ್ತೆ ಹಾಸನದಲ್ಲಿ. NDA ಅಭ್ಯರ್ಥಿಗಳು ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಸಹಕಾರ ಕೊಟ್ಟು 400ಕ್ಕೂ ಹೆಚ್ಚು ಸ್ಥಾನ NDAಗೆ ಸಿಗುತ್ತೆ. ನಿಮಗೆ ರಾಧಾ ಮೋಹನ್ ದಾಸ್ ಅವರು ಯಾವುದೇ ರೀತಿ ಅಂತ ಇಂಥದ್ದೇ ಅಂತ ಸೂಚನೆ ಕೊಟ್ಟಿಲ್ಲ ಇವತ್ತು? ರಾಧಾ ಮೋಹನ್ ಅವರು ನಮ್ಮ ಹಿರಿಯರು, ನನಗೆ ಆತ್ಮೀಯರು, ನನ್ನ ಮಾರ್ಗದರ್ಶಕರು. ಅವ್ರ ಪ್ರೀತಿಯಿಂದ ನನ್ನನ್ನು ಯಾವೆಲ್ಲ ಕೆಲಸಕ್ಕೆ ಹೇಳಿದರೆ ಎಲ್ಲ ಕೆಲಸವನ್ನು ನಾನು ಜೋಡಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದೀನಿ. ಯಾವತ್ತು ಹೋಗ್ತೀರಾ ಸರ್ ಹಾಸನಕ್ಕೆ ಪ್ರಚಾರಕ್ಕೆ? ನಾನಿವತ್ತು ಮೈಸೂರಲ್ಲಿದ್ದೀನಿ. ಯುಗಾದಿ ಹಬ್ಬದ ದಿನ ಎಲ್ಲರೂ ಊರಲ್ಲಿದ್ದು ಹಬ್ಬ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಚುನಾವಣೆ ಇರೋದ್ರಿಂದ ಮೈಸೂರಲ್ಲಿರ್ತೀನೋ, ಹಾಸನಲ್ಲಿರ್ತೀನೋ, ಬೆಂಗಳೂರಲ್ಲಿರ್ತೀನೋ ಇನ್ನೂ ತೀರ್ಮಾನ ಆಗಿಲ್ಲ. ನಿಮಗೆ ತಿಳಿಸ್ತೀನಿ. ಅಲ್ಲಿ ಪ್ರಜ್ವಲ್ ಅವ್ರ ಜೊತೆಲಿ ತಾವು ಪ್ರಚಾರಕ್ಕೆ ಹೋಗ್ತೀರಾ? NDA ಅಭ್ಯರ್ಥಿ ಯಾರು ಇರ್ತಾರೆ, ಮಂಡ್ಯದಲ್ಲಿರ್ಬೋದು, ಕೋಲಾರಲ್ಲಿರ್ಬೋದು, ಹಾಸನಲ್ಲಿರ್ಬೋದು, ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಗ್ಲು ಕೊಟ್ಟು ಕೆಲಸ ಮಾಡ್ತಾರೆ. ಇದು ಏನು ಪ್ರೀತಂ ಗೌಡ ಅವರ ಮಾತು. ಸ್ಪಷ್ಟವಾಗಿ ನಾನು ಭವಿಷ್ಯದಲ್ಲೂ ಕೂಡ ಏನು ಯಾವುದೇ ರೀತಿಯಾದಂತಹ ವೈಮನಸ್ಸನ್ನು ಇಟ್ಕೊಂಡಿಲ್ಲ. ನಾನು NDA ಅಭ್ಯರ್ಥಿಗಳ ಪರವಾಗಿ ನಾನು ಕೆಲಸವನ್ನು ಮಾಡ್ತೇನೆ. ಹೈಕಮಾಂಡ್ ನನಗೆ ಅಲ್ಲಿ ಎಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳುತ್ತೋ ಅಲ್ಲಿ ಹೋಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧನಿದ್ದೇನೆ. ಪ್ರಜ್ವಲ್ ರೇವಣ್ಣರ ಜೊತೆಗೆ ಇವತ್ತಿನವರೆಗೂ ಕೂಡ ನನಗೆ ಯಾವುದೇ ರೀತಿಯ ಮಾತಾಡುವಂಥ ಸಂದರ್ಭವೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟವಾದಂಥ ಮಾತು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ತಮ್ಮ ಬಾಯಿಯಲ್ಲಿ ಹೇಳೋಕ್ಕೂ ಇಷ್ಟಪಡ್ತಾ ಇಲ್ಲ. ಆ ಪರಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಮತ್ತು JDS ಹೆಸರನ್ನ ಹೇಳ್ತಾ ಇಲ್ಲ. ಪ್ರತಿ ಪ್ರಶ್ನೆಗಳಿಗೆ ನಾನು BJPಯ ಪ್ರಧಾನ ಕಾರ್ಯದರ್ಶಿ, NDA ಅಭ್ಯರ್ಥಿ ಗೆಲ್ತಾರೆ, ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡು, ಪ್ರಚಾರ ಮಾಡು ಅಂತಾರೋ ಅಲ್ಲೆಲ್ಲ ಕಡೆ ಹೋಗ್ತೀನಿ, ಇಷ್ಟೇ ಅವ್ರು ಹೇಳ್ತಾ ಇದ್ದಾರೆ. ಬಹಳ ಸ್ಟ್ಯಾಂಡರ್ಡ್ ಆಗಿ ಆನ್ಸರ್ ಕೊಡೋದ್ರ ಮುಖಾಂತರ ಮೇಂಟೈನ್ ಮಾಡ್ತಾ ಇದ್ದಾರೆ ಗ್ಯಾಪ್ನ, ಡಿಸ್ಟೆನ್ಸ್ನ. ಪ್ರತಿ ಮಾತಿಗೂ NDA BJP ಅಂತಷ್ಟೇ ಹೇಳ್ತಾ ಇದ್ದಾರೆ. ಮತ್ತೆ ತನ್ನ ಸೋಲಿಗೆ ಕಾರಣವಾದ ಪಕ್ಷದ ಪರವಾಗಿ ಹೋಗಿ ಪ್ರಚಾರ ಮಾಡಬೇಕು ಅಂದ್ರೆ ಯಾರಿಗೆ ಆಗ್ಲಿ ಸಂಕಟ ಆಗಲ್ವಾ? ಕತ್ತಿಗೆ ಬಂದಂಗೆ ಆಗುತ್ತೆ. ಅದೇ ರೀತಿಯಾಗಿ ಅವರು BJPಯ ಪ್ರಧಾನ ಕಾರ್ಯದರ್ಶಿ, ನನಗೆ ಯಾವುದೇ ಒಂದು ಕ್ಷೇತ್ರ ಸೀಮಿತ ಆಗಿಲ್ಲ, NDA ಅಭ್ಯರ್ಥಿಯನ್ನ ಅಂದ್ರೆ ಬರೀ BJP ಅಲ್ಲ, BJP ಜೊತೆಗೆ ಅಲೈನ್ಸ್ ಮಾಡ್ಕೊಂಡಿರೋ ಎಲ್ಲಾ ಪಕ್ಷಗಳ ಪರವಾಗೂ ಕೂಡ ಎಲ್ಲ ಕ್ಯಾಂಡಿಡೇಟ್ ಪರವಾಗಿ ನಾನು ಕೆಲಸ ಮಾಡಬೇಕಾಗುತ್ತೆ, ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು JDS ನಿಂದ ಇದೀಗ ಪ್ರಜ್ವಲ್ ರೇವಣ್ಣ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲ ಅವರು.